ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 7 ಜ್ಞಾನ ವಿಜ್ಞಾನ ಯೋಗ. ಇದರಿಂದ ಇವತ್ತು 16ನೇ ಶ್ಲೋಕವನ್ನ ತಿಳ್ಕೊಳ್ಳೋಣ. ಶ್ಲೋಕ 16. ಚತುರ್ವಿಧ ಭಜಂತೆ ಮಾಂ ಜನ ಸುಕೃತಿನೋರ್ಜುನ ಆರ್ಥೋ ಜಿಜ್ಞಾಸುರರ್ಥಾರ್ಥಿ ಜ್ಞಾನೀಚ ಭರತರ್ಷಭ. ಅನುವಾದ: ಹೇ ಭರತವಂಶೀಯರಲ್ಲಿ ಶ್ರೇಷ್ಠನಾದ ಅರ್ಜುನ, ಉತ್ತಮ ಕರ್ಮಗಳನ್ನು ಮಾಡುವ ಅರ್ಥಾರ್ಥಿ, ಆರ್ತ, ಜಿಜ್ಞಾಸು ಮತ್ತು ಜ್ಞಾನಿ, ಹೀಗೆ 4 ಪ್ರಕಾರದ ಭಕ್ತ ಜನರು ನನ್ನನ್ನು ಭಜಿಸುತ್ತಾರೆ. ಇದು ಶ್ಲೋಕ ಮತ್ತೆ ಅದರ ಅನುವಾದ. ಈಗ ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹಿಂದಿನ ಶ್ಲೋಕದಲ್ಲಿ ಭಗವಂತ ಪಾಪಾತ್ಮರಾದ ಅಸುರಿ ಪ್ರಕೃತಿ ಇರುವಂತ ಮೂಢ ಜನರು ನನ್ನನ್ನು ಭಜಿಸೋದಿಲ್ಲ ಅಂತ ಹೇಳ್ದ. ಹಾಗಾದ್ರೆ ಯಾವ ರೀತಿ ಮನುಷ್ಯರು ನಿನ್ನ ಭಜನೆ ಮಾಡ್ತಾರೆ ಅನ್ನುವಂತ ಒಂದು ಜಿಜ್ಞಾಸೆ ನಮಗ್ ಬರುತ್ತಲ್ವಾ, ಅದನ್ನು ಕೂಡ ಭಗವಂತ ಇಲ್ಲಿ ಹೇಳ್ತಾ ಇದ್ದಾನೆ. ಆಯ್ತು, ಅಸುರಿ ಪ್ರಕೃತಿ ಇರುವಂತ ಮೂಢ ಜನರು ನನ್ನನ್ನು ಭಜಿಸೋದಿಲ್ಲ ಅಂತ ನೀನು ಹೇಳಿದ್ಯಲ್ಲಪ್ಪ, ಇನ್ನೆಂತ ಮನುಷ್ಯರು ನಿನ್ನನ್ನು ಭಜಿಸ್ತಾರೆ ಅನ್ನುವಂತ ಪ್ರಶ್ನೆ ನಮಗ್ ಬರುತ್ತೆ. ಅದಕ್ಕೆ ಇಲ್ಲಿ ಉತ್ತರ ಕೊಡ್ತಾನೆ ಭಗವಂತ. ಏನ್ ಹೇಳ್ತಾನೆ? ಹೇ ಭರತ ವಂಶೀಯರಲ್ಲಿ ಶ್ರೇಷ್ಠನಾದ ಅರ್ಜುನ, ಭರತ ವಂಶದಲ್ಲೇ ಶ್ರೇಷ್ಠನಾಗಿರುವಂತವನು ಅಂತ ಅರ್ಜುನನನ್ನ ಇಲ್ಲಿ ಸಂಬೋಧನೆ ಮಾಡಿ ಹೇಳ್ತಾ, ಯಾರು ಉತ್ತಮ ಕರ್ಮಗಳನ್ನ ಮಾಡ್ತಾರೋ ಅಂತ ಅರ್ಥಾರ್ಥಿ ಅಂದ್ರೆ ಏನೋ ಒಂದು ಆಸೆ ಇಟ್ಕೊಂಡು ಅದಕ್ಕೋಸ್ಕರ ಭಗವಂತನಲ್ಲಿ ಶ್ರದ್ಧೆ ಇಟ್ಕೊಂಡಿರ್ತಾರಲ್ಲ ಅಂಥವರು, ಮತ್ತೆ ಆರ್ಥರು ಅಂದ್ರೆ ಏನೋ ಒಂದು ತೊಂದರೆ ನೋವು ಇಂಥದ್ದಿರತ್ತೆ ಅಂಥವ್ರು, ಮತ್ತೆ ಜಿಜ್ಞಾಸುಗಳು, ತಿಳ್ಕೊಳ್ಬೇಕು ಅನ್ನುವಂತ ಅಂದ್ರೆ ಭಗವಂತನನ್ನ ತತ್ವತಃ ತಿಳ್ಕೋಬೇಕು ಅಂತ ಆಸೆ ಇರುತ್ತಲ್ಲ ಅಂಥವ್ರು, ಮತ್ತೆ ಜ್ಞಾನಿ ಅಂದ್ರೆ ಭಗವಂತನೇ ನನಗೆ ಬೇರೆ ಏನೂ ಅಲ್ಲ ಅನ್ನುವಂತ ಜ್ಞಾನ ತಿಳ್ಕೊಂಡಿರ್ತಾನಲ್ಲ ಅಂಥವನು. ಈ ರೀತಿಯ 4 ಪ್ರಕಾರದ ಭಕ್ತ ಜನರು ನನ್ನನ್ನ ಭಜಿಸ್ತಾರೆ ಅಂತ ಅಂದ್ಬಿಟ್ಟು ಈ ಶ್ಲೋಕದಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಪ್ರಶ್ನೆ ಏನು ಅಂತಂದ್ರೆ, ಸುಕೃತಿನಃ ಅನ್ನುವಂತ ಪದದ ಅರ್ಥ ಏನು? ಇದು ಯಾರ ವಿಶೇಷಣವಾಗಿ ಇಲ್ಲಿ ಹೇಳಿರುವಂಥದ್ದು? ಸುಕೃತನಃ ಅಂತಂದ್ರೆ ಯಾರ ಬಗ್ಗೆ ಹೇಳ್ತಾ ಇರೋದು? ಅಂದ್ರೆ ಒಳ್ಳೆ ಕೆಲಸಗಳನ್ನ ಮಾಡ್ತಾನಲ್ಲ ಅಂದ್ರೆ ಅರ್ಥ ಏನು ಅಂತ ಇಲ್ಲಿ ಪ್ರಶ್ನೆ. ಉತ್ತರ ಏನು ಅಂತಂದ್ರೆ, ಜನ್ಮ ಜನ್ಮಾಂತರದಿಂದ ಶುಭ ಕರ್ಮಗಳನ್ನೇ ಮಾಡ್ತಾ ಮಾಡ್ತಾ ಅವನ ಸ್ವಭಾವ ಇದೆಯಲ್ಲ ಅದು ಸುಧಾರಿಸಿ ಶುಭ ಕರ್ಮಶೀಲರಾಗಿರುವಂಥವ್ರು. ಅವ್ರು ಬರೀ ಒಳ್ಳೆ ಕೆಲಸಗಳನ್ನೇ ಮಾಡ್ಕೊಂಡು ಬಂದಿರ್ತಾರೆ. ಮತ್ತೆ ಹಿಂದಿನ ಸಂಸ್ಕಾರಗಳ ಬಲದಿಂದ ಅಥವಾ ಮಹತ್ ಸಂಘದ ಪ್ರಭಾವದಿಂದ, ಅಂದ್ರೆ ಯಾರಾದ್ರೂ ಒಬ್ರು ಸತ್ಸಂಗಗಳನ್ನ ಮಾಡ್ತಿರ್ತಾರಲ್ಲ ಅಂತ ಒಳ್ಳೆ ಸಂಘದ ಪ್ರಭಾವದಿಂದ ಈ ಜನ್ಮದಲ್ಲೂ ಕೂಡ ಭಗವಂತನ ಆಜ್ಞೆಯ ಅನುಸಾರವಾಗಿ, ಅಂದ್ರೆ ಹಿಂದಿನ ಜನ್ಮಗಳಲ್ಲೂ ಕೂಡ ಅವನು ಒಳ್ಳೆ ಕೆಲಸಗಳನ್ನೇ ಮಾಡ್ಕೊಂಡು ಬಂದಿರ್ತಾನೆ. ಮತ್ತೆ ಈ ಜನ್ಮದಲ್ಲೂ ಕೂಡ ಭಗವಂತನ ಆಜ್ಞೆಯ ಅನುಸಾರವಾಗಿ, ಅಂದ್ರೆ ಭಗವದ್ಗೀತೆಯಲ್ಲಾಗಿರ್ಬೋದು, ಇನ್ನು ಬೇರೆ ಬೇರೆ ಧರ್ಮಗ್ರಂಥಗಳಲ್ಲಿ ಏನೇನೆಲ್ಲ ಆಜ್ಞೆಗಳನ್ನ ಕೊಟ್ಟಿದ್ದಾನೋ ಅದಕ್ಕನುಸಾರವಾಗಿ ಒಳ್ಳೆ ಕೆಲಸಗಳನ್ನೇ ಶುಭ ಕರ್ಮಗಳು ಅಂತ ಹೇಳಿದ್ದಾರೆ. ಅಂತ ಕೆಲಸಗಳನ್ನ ಯಾರು ಮಾಡ್ತಾ ಇರ್ತಾರೋ ಅಂಥವರನ್ನ ಸುಕೃತಿ ಅಂತ ಹೇಳ್ತಾರೆ. ಶುಭ ಕರ್ಮಗಳಿಂದ ಭಗವಂತನ ಪ್ರಭಾವ ಮತ್ತೆ ಮಹತ್ವದ ಜ್ಞಾನ. ಈಗ ನಾವು ಒಳ್ಳೆ ಕೆಲಸಗಳನ್ನೇ ಅಂದ್ರೆ ಶುಭ ಕರ್ಮಗಳು ಅಂತಂದ್ರೆ ಭಗವಂತನಿಗೆ ಸಂಬಂಧಪಟ್ಟಂತ ಕೆಲಸಗಳು. ಅಂತ ಕೆಲಸಗಳನ್ನ ಮಾಡ್ತಾ ಇದ್ದಾಗ ಭಗವಂತನ ಪ್ರಭಾವ ಏನು, ಅವನ ಮಹತ್ವ ಏನು ಅದೆಲ್ಲ ಗೊತ್ತಾಗಿ ಭಗವಂತನಲ್ಲಿ ವಿಶ್ವಾಸ ಅನ್ನೋದು ಇನ್ನೂ ಹೆಚ್ಚಾಗ್ತಾ ಹೋಗುತ್ತೆ. ಆಯ್ತಾ? ಅವನ ಮೇಲೆ ನಮಗೆ ನಂಬಿಕೆ ವಿಶ್ವಾಸ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಈಗ ನಾವು ಮುಂಚೆ ಇದ್ದಿದ್ದಕ್ಕೂ ಭಗವಂತನ ವಿಚಾರಗಳನ್ನ ತಿಳ್ಕೊಳ್ತಾ ಅವನ ಬಗ್ಗೆ ನಮಗೆ ಜ್ಞಾನ ಬರ್ತಾ ಬರ್ತಾ ನಮ್ಗೇನಾಗ್ತಾ ಇದೆ, ಅವನಲ್ಲಿ ಇನ್ನೊಂದಷ್ಟು ಪ್ರೀತಿ ವಿಶ್ವಾಸ ಇನ್ನೂ ಜಾಸ್ತಿ ಆಗ್ತಾ ಇದೆಯಲ್ವಾ. ಮತ್ತೆ ಅವನನ್ನು ಪಡ್ಕೊಳ್ಬೇಕು ಅನ್ನುವಂತ ಒಂದು ಬಯಕೆ ಕೂಡ ನಮ್ಮಲ್ಲಿ ಬರುತ್ತೆ. ಈ ರೀತಿ ವಿಶ್ವಾಸ ಹೆಚ್ಚಾಗಿ ಆ ವಿಶ್ವಾಸ ಉಂಟಾದ ಮೇಲೆ ನಮಗೆ ಭಜನೆ ಅನ್ನೋದಾಗುತ್ತೆ. ಸುಕೃತಿನಃ ಅನ್ನುವಂಥ ವಿಶೇಷಣದ ಸಂಬಂಧ ಇಲ್ಲಿ 4 ರೀತಿಯ ಭಕ್ತರ ಜೊತೆನೂ ಕೂಡ ಇದೆ. ಅಂದ್ರೆ ಭಗವಂತನನ್ನ ವಿಶ್ವಾಸದಿಂದ ಭಜಿಸುವ ಎಲ್ಲಾ ಭಕ್ತರು ಕೂಡ ಸುಕೃತಿಗಳೇ ಆಗಿದ್ದಾರೆ. ಮತ್ತೆ ಅವರು ಯಾವುದೇ ಕಾರಣದಿಂದ ಬೇಕಾದ್ರೂ ಭಜಿಸ್ಲಿ, ಒಟ್ನಲ್ಲೇನು ಅವರು ಭಗವಂತನನ್ನೇ ಭಜಿಸ್ತಾ ಇದ್ದಾರೆ. ಅವರು ಯಾವುದೇ ಒಂದು ಮನಸ್ಥಿತಿಯಿಂದ ಭಜಿಸಿದ್ರು ಪರವಾಗಿಲ್ಲ. ಅವರದು ಹಣಕ್ಕೋಸ್ಕರ ಭಜಿಸ್ತಾರ, ಅಥವಾ ತತ್ವತಃ ತಿಳ್ಕೊಳ್ಳೋದಕ್ಕೋಸ್ಕರ ಭಜಿಸ್ತಾರ, ಅಥವಾ ಏನೂ ಇಲ್ಲದೆ ಭಗವಂತನೇ ನನಗ್ ಬೇಕು ಅಂತ ಭಜಿಸ್ತಾರ, ಅಥವಾ ತನ್ನ ಶರೀರದಲ್ಲಿ ಏನೇನೋ ನೋವುಗಳಿರುತ್ತೆ ಆ ದುಃಖಕ್ಕೋಸ್ಕರ ಭಜಿಸ್ತಾರ, ಏನಕ್ಕಾದ್ರೂ ಭಜಿಸಿರ್ಲಿ ಅವರೆಲ್ಲ ಸುಕೃತಿನಃ ಅಂತಾನೆ ಹೇಳ್ತಾ ಇರೋದು. ಯಾಕಂದ್ರೆ ಏನೋ ಒಂದು ಕಾರಣದಿಂದ ನಾವು ಭಗವಂತನ ಹತ್ರಕ್ಕೆ ಹೋಗಿದೀವಿ, ಬೇರೆಯವ್ರ ಹತ್ರ ಹೋಗಿಲ್ಲ.
ಆಯ್ತಾ? ಈಗ ನಾವೇನ್ ಮಾಡ್ತೀವಿ ಕಷ್ಟ ಬಂದಾಗ ಯಾರೋ ನಮ್ಮ ಸ್ನೇಹಿತರಾಗಿರ್ಬೋದು, ನಮ್ಮ ಬಂಧುಗಳಾಗಿರ್ಬೋದು ಅವ್ರ ಹತ್ರ ಹೋಗಿ ಹೇಳ್ಕೊಳ್ತೀವಿ. ಅದ್ರಿಂದ ನಮ್ಮ ಮನಸ್ಸಿನ ಭಾರ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಆದ್ರೆ ನಮ್ಮ ಕಷ್ಟ ದೂರ ಆಗುತ್ತಾ? ಇಲ್ಲ. ಅವ್ರಿಗೆ 28 ಕಷ್ಟ ಇರುತ್ತೆ. ಆಯ್ತಾ? ಅವರು ನಾವ್ ಹೇಳೋದನ್ನು ಕೂಡ ಮನಸ್ಸಿಟ್ಟು ಕೇಳ್ತಾರೋ ಇಲ್ವೋ ಅದು ಗೊತ್ತಿಲ್ಲ ನಮ್ಗೆ. ಏನೋ ಹೇಳ್ತಾ ಇದ್ದಾನೆ ಅಂತಾನೂ ಕೇಳ್ಬೋದು. ಇಲ್ಲ ಕೆಲವರು ನಮ್ಗ್ ಸಹಾಯ ಕೂಡ ಮಾಡ್ಬೋದು. ಆದ್ರೆ ನಾವು ಮನುಷ್ಯರನ್ನೂ ಬಿಟ್ಟು ಭಗವಂತನನ್ನೇ ಆಶ್ರಯಿಸೋದು. ಅದನ್ನೂ ಕೂಡ ನನ್ ಕಷ್ಟ ಏನಿದೆಯೋ ನೀನೇ ಪಾರ್ ಮಾಡ್ಬೇಕಪ್ಪ. ಯಾರು ಇದನ್ನ ಪಾರ್ ಮಾಡೋದಕ್ಕಾಗಲ್ಲ ಅಂತ ಅವನತ್ರ ಹೋಗಿರ್ತೀವಿ. ಇಲ್ಲ ನಿನ್ನ ಬಗ್ಗೆ ತಿಳ್ಕೋಬೇಕು ಅಂತ ಭಗವಂತನ ಕಡೆಗೆ ಹೋಗಿರ್ತೀವಿ. ಈ ರೀತಿ ಬೇರೆ ಬೇರೆ ರೀತಿ 4 ಪ್ರಕಾರದ ಭಕ್ತರು ಇರ್ತಾರಲ್ಲ ಅವರೆಲ್ಲರನ್ನೂ ಸುಕೃತಿನಃ ಅಂತ ಹೇಳಿರ್ತಾರೆ. ಯಾಕೆಂದ್ರೆ ಅವರು ಭಗವಂತನನ್ನ ಆಶ್ರಯಿಸ್ಕೊಂಡು ಹೋಗಿರ್ತಾರೆ. ಕಾರಣ ಏನಾದ್ರೂ ಇರ್ಲಿ ಒಟ್ನಲ್ಲಿ ಭಗವಂತನನ್ನ ಭಜಿಸ್ತಾ ಇದ್ದಾರಾ? ಭಜಿಸೋದು ಅಂತಂದ್ರೆ ಏನು? ಅವನನ್ನ ನೆನಪಿಸ್ಕೊಳ್ಳೋದು. ಮನಸ್ಸಲ್ಲಿ ಅವನನ್ನ ಮತ್ತೆ ಮತ್ತೆ ನೆನಪಿಸ್ಕೊಳ್ಳೋದನ್ನ ಭಜಿಸೋದು ಅಂತ ಹೇಳಿರುವಂಥದ್ದು. ಸೊ ಇಲ್ಲಿ ಅದಕ್ಕೆ ಭಗವಂತ ಹೇಳ್ತಾನೆ ಸುಕೃತಿನಃ ಅಂತಂದ್ರೆ ಯಾವುದೇ ರೀತಿ ಇರ್ಲಿ ಕಂಪ್ಲೀಟ್ ವಿಶ್ವಾಸವನ್ನ ಇಟ್ಟು ಭಗವಂತನಲ್ಲಿ ಭಜಿಸ್ತಾರಲ್ಲ ಅಂತ ಭಕ್ತರು ಸುಕೃತಿಗಳಾಗಿದ್ದಾರೆ. ಅವರು ಯಾವ ಕಾರಣ ಆದ್ರೂ ಆಗಿರ್ಬೋದು ಅವ್ರು ಬಂದಿರೋದಕ್ಕೆ, ಅದು ಮ್ಯಾಟರ್ ಆಗೋದಿಲ್ಲ. ಒಟ್ನಲ್ಲಿ ಏನು ಭಜಿಸ್ತಾ ಇದ್ದಾರೆ ನನ್ನನ್ನ ಅಂತವ್ರನ್ನ ಸುಕೃತಿನಃ ಅಂತ ಹೇಳೋದು ಅಂತ ಇಲ್ಲಿ ಹೇಳಿದ್ದಾರೆ. ಇಲ್ಲಿಗೆ ನಾವು ನಿಲ್ಸೋಣ. ಹರೇ ಕೃಷ್ಣ.